ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ಏನಾರ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದೆ. ಹೆಂಗೆ ಮಾಡಿದೆ ಅಂತ ನೋಡೋಣ ಬರ್ರಿ. ಇದಕ್ಕೆ ನಾ ಫಸ್ಟಿಗೆ ಮೆತ್ತಗನ್ ಡೇಟ್ಸ್ ಬರ್ತಾವಲ್ರಿ, ಅದನ್ನು ತೊಗೊಂಡಿನಿ. ಇದು ಸ್ವಲ್ಪ ಪ್ರಮಾಣ ಹೆಚ್ಚಿಗೆ, ಬಾಕಿವೆಲ್ಲ ಅರ್ಧ ಅರ್ಧ ಕಪ್. ಇದು ಮಖಾನ ರೀ, ಇದು ಕಮಲದ ಬೀಜ ಅಂತಾರಲ್ಲ. ಆಮೇಲೆ ಬಿಳಿ ಎಳ್ಳು ಒಂದು ಅರ್ಧ ಕಪ್ಪು. ಆಮೇಲೆ ಇವು ಪಿಸ್ತಾ, ಇವು ಒಂದು 2-3 ಸ್ಪೂನ್ ಅಷ್ಟೇ ರೀ. ಆಮೇಲೆ ಬಾದಾಮು, ಇದು ಒಂದು ಅರ್ಧ ಕಪ್ಪು. ಆಮೇಲೆ ಸನ್ಫ್ಲವರ್ ಸೀಡ್ಸು, ಆಮೇಲೆ ವಾಲ್ನಟ್ಸು, ಇವು ಅಷ್ಟೇ ರೀ, ಒಂದು ಸ್ವಲ್ಪ. ಇವು ಕುಂಬಳಕಾಯಿ ಬೀಜ, ಇವು ಮಗಜ್ ಬೀಜ, ಕಲ್ಲಂಗಡಿ ಬೀಜ ಅಂತೀವಲ್ರಿ ಅವು. ಇದು ಗೋಡಂಬಿ. ಡ್ರೈ ಫ್ರೂಟ್ಸ್ ನಿಮ್ಮ ಆಪ್ಷನ್ ರೀ, ಯಾವ್ದು ಬೇಕಾದ್ ತೊಗೋಬೋದು. ಇದು ಗಸಗಸೆ ರೀ, ಇದು ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಸ್ವಲ್ಪ ತುಪ್ಪ. ಇವಿಷ್ಟಿದ್ರೆ ಸಾಕು ನೋಡ್ರಿ. ಇಲ್ಲಿ ಡ್ರೈ ಫ್ರೂಟ್ಸ್ ನಿಮ್ಮ ಚಾಯ್ಸ್ ರೀ, ಯಾವ್ದು ಬೇಕಾದ್ ತೊಗೋಬೋದು. ಆದರೆ ಇದು ಡೇಟ್ಸ್ ಅದಲ್ಲ, ಇದು ಒಂದು ಬೇಕೇ ಬೇಕು. ಯಾಕಂದ್ರೆ ಅದು ನಮ್ಮ ಡ್ರೈ ಫ್ರೂಟ್ಸಿಗೆ ಸ್ವೀಟ್ನೆಸ್ ಕೊಡೋದು ಈ ಡೇಟ್ಸ್. ಅದಕ್ಕೆ ಇದು ಬೇಕೇ ಬೇಕು ಡೇಟ್ಸ್. ಡ್ರೈ ಫ್ರೂಟ್ಸ್ ನೋಡ್ರಿ, ಇಷ್ಟು ಒಳ್ಳೆ ಆಹಾರ ಅಂದ್ರೆ ವೆಯ್ಟ್ ಲಾಸ್ ಮಾಡೋರಿಗಂತೂ ಭಾರಿ ಮಸ್ತ್ ರೀ ಇದು. ಯಾಕಂದ್ರೆ ಬೆಳಿಗ್ಗೆ ನಾಷ್ಟಾದ ಬದಲಿ ಇದು ಒಂದು ಲಡ್ಡು ತಿಂದ್ಬಿಟ್ರೆ ಎಷ್ಟೋ ತನಕ ಮನುಷ್ಯಾಗ ಹೊಟ್ಟೆ ತುಂಬ್ದಂಗೆ ಇರ್ತದೆ. ಇದು ಇಷ್ಟಲ್ದ ಹೊಟ್ಟೆ ತುಂಬುದಲ್ದ ನಮಗೆ ಏನು ಮಿನರಲ್ಸು ಮತ್ತು ವಿಟಾಮಿನ್ಸು ಏನು ಬೇಕು ಎಲ್ಲನೂ ಸಿಗ್ತದೆ ರೀ. ನಾ ಫಸ್ಟ್ ನೋಡ್ರಿ ಡೇಟ್ಸ್ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡೆ. ಆಮೇಲೆ ಇದು ಮಖಾನ ಅದಲ್ಲ, ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರು ನಡೀತದೆ ಇದು. ಆಮೇಲೆ ಇವೆಲ್ಲ ಏನವಲ್ಲ ಬಾದಾಮು ಮತ್ತು ಗೋಡಂಬಿ, ಆಮೇಲೆ ಪಿಸ್ತಾ, ಇವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿ. ಎಲ್ಲನೂ ಒಟ್ಟು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿ. ನೋಡ್ರಿ, ನನಗೆ ಇದು ಸ್ವಂತದ ಒಂದು ನಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿಕತ್ತೀನಿ. ನನಗೆ ಕೂದಲು ಭಾಳ ಉದುರುತ್ತಿದ್ದು ರೀ. ಆಮೇಲೆ ಅವು ಟ್ಯಾಬ್ಲೆಟ್ ತೊಗೊಳ್ಲಿಕ್ಕೆ ಹೋದ್ರೆ 500-600 ರೂಪಾಯಿ ಒಂದು ಸ್ಟ್ರಿಪ್ ಇತ್ತು. ಅದ್ರ ಬದಲಿ ನಾ ಏನು ವಿಚಾರ ಮಾಡಿದೆ, ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ನೋಡೋಣ ಅಂತ ಹೇಳಿ ಇದೆಲ್ಲ ತಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ತಿಂದೆ ನೋಡ್ರಿ. ಇಂಥ ಮಸ್ತ್ ನನಗೆ ರಿಸಲ್ಟ್ ಕೊಡ್ತು. ಅದರಲ್ಲಿ ಸ್ಪೆಷಲಿ ಇವೇನು ಬೀಜಗಳವಲ್ರಿ, ಈ ಭಯಂಕರ ಅಂದ್ರೆ ಭಯಂಕರ ಉಪಯೋಗ ಬರ್ತಾವ್ರಿ. ಈ ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಬೀಜ, ಆಮೇಲೆ ಮಗಜ್ ಬೀಜ, ಇದನ್ನ ಹಾಕ್ರಿ, ಮಾಡ್ರಿ ನೋಡ್ರಿ ನೀವು ಒಂದ್ಸತಿ, ಭಾರಿ ರಿಸಲ್ಟ್ ಕೊಡ್ತದ್ರಿ. ನನ್ನ ಕೂದಲು ಉದುರೋದು ಒಂದು 15 ಡೇಸಿಗೆ ಖರೇನ ಪ್ರಮಾಣ ಕಡಿಮೆ ಆಯ್ತು. ಫುಲ್ ಹೋಗಲಿಲ್ಲ, ಆದರೆ ಒಂದು ಟೈಮ್ ಹಿಡಿತದಲ್ರಿ, ಪ್ರಮಾಣ ಭಾಳ ಕಡಿಮೆ ಆಯ್ತು ನೋಡ್ರಿ. ಇವೆಲ್ಲ ಬಾದಾಮ್ ಮತ್ತು ಇವೆಲ್ಲ ಬೀಜಗಳನ್ನು ತುಪ್ಪದಾಗ ಹುರ್ಕೊಂಡೆ. ಈಗ ಇದು ಎಳ್ಳನ್ನು ಸ್ವಲ್ಪ ಹುರ್ಕೋಬೇಕು. ಎಳ್ಳೂ ಭಾಳ ಮುಖ್ಯ ರೀ, ಕೂದಲದ ವಿಷಯದಾಗಲಿ ಮತ್ತು ಎಲ್ಲ ರೀತಿಯಿಂದ ಎಳ್ಳೂ ಮುಖ್ಯ. ಇದೂ ಅಷ್ಟೇ ರೀ, ಇದು ಮಖಾನ ಅದಲ್ರಿ, ಇದ್ರೊಳಗೆ ಹೈ ಕ್ಯಾಲ್ಶಿಯಮ್ ಇರ್ತದೆ. ಹೆಣ್ಮಕ್ಳು ಇದನ್ನು ತಿನ್ನಲೇಬೇಕು. ಇದನ್ನು ನೋಡ್ರಿ, ಎಲ್ಲ ಪೌಡ್ರ್ ಮಾಡಿದ್ದನ್ನು ಡ್ರೈ ಫ್ರೂಟ್ಸ್ ಹುರಿದಿರ್ತೀವಲ್ರಿ ಅದ್ರೊಳಗೆ ಹಾಕಬೇಕು. ಮತ್ತು ಇದನ್ನು ರೀ ಅಷ್ಟೇ, ಡೇಟ್ಸು ಅಷ್ಟೇ, ಒಂದು ಸತಿ ಮಿಕ್ಸರಿಗೆ ಹಾಕ್ಬೇಕು. ಮೆತ್ತಗಿರ್ತದೆ, ಒಂದು ಸತಿ ಹಾಕ್ಬೇಕು ರೀ ಮಿಕ್ಸರ್ಗೆ ಹಾಕಿ ಮೆತ್ತಗಾಗ್ತದಲ್ರಿ, ಅದನ್ನು ಇದ್ರೊಳಗೆ ಹಾಕಿ ಇದೇನು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದದ್ದು ಮತ್ತು ಮಖಾನ ಹಾಕಿದ್ದಿರ್ತದಲ್ರಿ ಇದ್ರೊಳಗೆ ಹಾಕಿ ಚಲೋ ತಂಗೆ ಕಲಿಸ್ಬೇಕು. ಇದು ಏನು ಭಾಳ ಬಿಸಿ ಇರೋದೇ ಇಲ್ಲ, ಬಟ್ ಫುಲ್ ತಂಪಾಗ್ಲಿಕ್ಕೆ ಕೊಡಬಾರ್ದು. ಸ್ವಲ್ಪ ಬೆಚ್ಚಗಿದ್ದಾಗ ಕಟ್ಟಬೇಕು. ಅವು ಏನಾಗ್ತವೆ, ಉದುರ್ತಾವೆ. ಇವು ಏನಿರ್ತಾವಲ್ಲ ಡ್ರೈ ಫ್ರೂಟ್ಸ್, ಆಮೇಲೆ ಭಾಳ ಹೊತ್ತು ಬಿಟ್ಬಿಟ್ರೆ ಉದುರ್ತಾವೆ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಬೇಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚಲೋ ತಂಗೆ ಕಲಸಿ ಉಂಡೆ ಕಟ್ಟಿದ್ರೆ ಮುಗಿದು ಹೋಯ್ತು ನೋಡ್ರಿ. ಇದು ನಮ್ಮ ಹಾರ್ಟಿನ ಆರೋಗ್ಯಕ್ಕೂ ಒಳ್ಳೆಯದಂತ. ಆಮೇಲೆ ಗುಡ್ ಫ್ಯಾಟ್ಸು ಆಗ್ತದಂತ. ಭಾಳ ಅಂದ್ರೆ ಭಾಳ ಉಪಯೋಗ. ಮತ್ತು ಡ್ರೈ ಫ್ರೂಟ್ಸ್ ತಿಂದರೆ ದಪ್ಪ ಆಗ್ತೀವಿ ಅನ್ನೋದು ತಪ್ಪು ಕಲ್ಪನೆ ಬಿಟ್ಬಿಡ್ಬೇಕ್ರಿ. ಇದರಿಂದ ಒಟ್ಟ ದಪ್ಪ ಆಗೋದಿಲ್ಲ. ಉಲ್ಟಾ ಇದು ವೆಯ್ಟ್ ಲಾಸ್ ಒಳಗೆ ಬೆಳಗ್ಗೆ ಒಂದು ಉಂಡೆ ತಿಂದರೆ ಸಾಕು, ಎಷ್ಟು ಹೊತ್ತು ನಮ್ದು ಹೊಟ್ಟೆ ತುಂಬಿದಂಗೆ ಇರ್ತದೆ. ಆಮೇಲೆ ಇದ್ರೊಳಗೆ ಫೈಬರ್ ಅಂಶ ಭಾಳ ಇರ್ತದೆ ರೀ. ಈಗ ನೋಡ್ರಿ, ನಾ ಸ್ವಲ್ಪ ಇದನ್ನು ಹಾಕ್ಲಿಕತ್ತೀನಿ, ಗಸಗಸೆ ಹಾಕಿ ಡ್ರೈ ಫ್ರೂಟ್ಸ್ ಲಡ್ಡು ಅವಲ್ಲ ಇದ್ರೊಳಗೆ ಸ್ವಲ್ಪ ಹಿಂಗೆ ಮಾಡಬೇಕು. ಇದು ನೋಡ್ಲಿಕ್ಕೂ ಚಂದ ಅನ್ನಿಸ್ತದೆ. ಒಂದು ರೀಸನ್ ಅಂದ್ರೆ ಇವೆಲ್ಲ ಸ್ವಲ್ಪ ಹೀಟ್ ಅನಿಸಿದ್ರು ಗಸಗಸೆ ತಂಪಿರೋದಕ್ಕೆ ಬ್ಯಾಲೆನ್ಸ್ ಆಗ್ತದೆ ನೋಡ್ರಿ. ನಮ್ಮ ಉಂಡೆ ರೆಡಿ ಆದು. ನೀವು ಎಲ್ಲ ಒಂದ್ಸತಿ ಮಾಡಿ ಹೆಂಗೆ ಆತಂತ ನಂಗೆ ಹೇಳ್ರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮಾಡ್ಕೋತಿರಲ್ಲ ಎಲ್ಲರೂ ಉಂಡೆ. ಇದು ಶುಗರ್ದವರಿಗೂ ಚಲೋ ಅನ್ನಿಸ್ತದ್ರಿ, ಯಾಕಂದರೆ ಸಕ್ಕರೆ ಬೆಲ್ಲ ಎರಡೂ ಇರಲಾರ್ದಕ್ಕೆ. ಮತ್ತು ಎಲ್ಲರೂ ಟ್ರಾವೆಲಿಂಗ್ ಹೋಗುವಾಗೂ ಇವ್ನ ಮಾಡ್ಕೊಂಡು ಹೋದ್ರೆ ಚಲೋ ಅನ್ನಿಸ್ತದೆ. ಆಯ್ತು ವೀಕ್ಷಕರೇ, ನಮಸ್ಕಾರ.